ಫ್ರೆಂಡ್ಸ್, ನಿನ್ನೆ ರೀತಿನೇ ಇವತ್ತಿನ ದಿನ ಕೂಡ 28 ಜೂನ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಅಲ್ಲಿ ಸರಿಯಾದ ಮೊಮೆಂಟಮ್ ಸಿಗ್ಲಿಲ್ಲ. ಸೊ ನಾವು ಅನ್ಕೊಂಡಿದ್ದು 23,480 ಕೆಳಗಡೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. 5 ಡೇ ಮೂವಿ ಕೆಳಗಡೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ನಿಫ್ಟಿ ಇದೇ ಲೆವೆಲ್ ಇಂದ ರಿವರ್ಸ್ ಕಾಣ್ತು. ಅಲ್ಲಿಂದ ಡೇ ಹೈ ಮಾಡಿದ್ದು 23,625 ಹತ್ರ. ಸೊ ನಿಫ್ಟಿನಲ್ಲಿ ಇಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಬಂತು. ಇದು ಯಾರಾದ್ರೂ ಕಾಲ್ ಪೊಸಿಷನ್ ಇಲ್ಲಿ ಪ್ರಾಫಿಟ್ ಮಾಡಿದ್ರು, ಇಲ್ದಿದ್ರೆ ಯಾವುದೇ ಲೆವೆಲ್ ಅಲ್ಲಿ ಪ್ರಾಫಿಟ್ ಮಾಡೋದು ಕಷ್ಟ, ಹಾಗೂ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ತುಂಬಾನೇ ಇರ್ತಿದ್ವು. ಸೊ ಇಲ್ಲಿಂದ ನಾವು ಈಗ ಶುಕ್ರವಾರದ 21 ಜೂನ್ಗೆ ಎಕ್ಸಾಕ್ಟ್ ಮೊಮೆಂಟಮ್ ಟ್ರೇಡ್ ಮಾಡಬೇಕು ಅಂತಂದ್ರೆ ನಾವು ಎರಡು ಇಂಪಾರ್ಟೆಂಟ್ ಲೆವೆಲ್ ಅದರಲ್ಲಿ ಮೊದಲನೇ ಲೆವೆಲ್ ಅಂತಂದ್ರೆ 23,625, ಅದು ಈ ಗುರುವಾರದ ಹೈ. ಸೊ ಈ ಲೆವೆಲ್ ನ ಮಾರ್ಕ್ ಮಾಡ್ಬೇಕಾಗುತ್ತೆ 23,625. ಹಾಗೂ ಲಾಸ್ಟ್ 1 ಅವರ್ 2 ಅವರ್ ಲೋ ಏನಿದೆ ಇದು ಬಂದು 23,536. ಸೊ ಈ ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲಿ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಲಿ, ನಾವು ಈ ಎರಡು ಲೆವೆಲ್ ನ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಿಫ್ಟಿ 23,625 ಮೇಲೆ ಓಪನ್ ಆದ್ಮೇಲೆ ಇಲ್ಲಿ ಸಸ್ಟೈನ್ ಆಯ್ತು ಅಂತಂದ್ರೆ, ಸೊ ಯೂಶಲಿ ಏನಾಗ್ತಾ ಇದೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇಲ್ಲ ದಿನದಿಂದ. ಸೊ ಈ ರೀತಿ ಪ್ರಾಫಿಟ್ ಬುಕಿಂಗ್ ಬರಬಾರ್ದು. ಇಲ್ಲಿ ಓಪನ್ ಆಗಿ ಇಲ್ಲೇ ಸಸ್ಟೈನ್ ಆಗ್ಬೇಕು ಮೊದಲನೇ 5 ನಿಮಿಷ. ಸೊ ಮೊದಲನೇ 5 ನಿಮಿಷ ಇಲ್ಲಿ ಸಸ್ಟೈನ್ ಆದ್ರೆ ಇಲ್ಲಿಂದ ಅಪ್ ಮೂವ್ ಬರಕ್ಕೆ ಶುರು ಆಗುತ್ತೆ. ಆ ಅಪ್ ಮೂವ್ ಅಗೇನ್ 23,750 800 ಲೆವೆಲ್ ನಾವು ಶುಕ್ರವಾರ ದಿನನೇ ನೋಡ್ಬೋದಾಗಿದೆ. ಇನ್ನು ನಿಫ್ಟಿ 23,536 ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಮೇ ಬಿ 23,500 ಅಥವಾ ಸಪೋರ್ಟ್ ತಗೋಬಹುದು. ನನ್ನ ಪ್ರಕಾರ 23,530 ಕೆಳಗಡೆನೆ ಓಪನ್ ಆಗಿ ಇಲ್ಲಿ ನಮ್ಮ 50% ಕ್ವಾಂಟಿಟಿನ ಪ್ಲಾನ್ ಮಾಡ್ಬೋದು. ಅದಾದ್ಮೇಲೆ 23,500 ಬ್ರೇಕ್ ಆಗ್ತಿದ್ದಂಗೆ ಇನ್ನಷ್ಟು 50% ಕ್ವಾಂಟಿಟಿನ ಇಲ್ಲಿ ಆಡ್ ಮಾಡ್ಬೋದು. ಸ್ಟಾಪ್ ಲಾಸ್ 23,550 ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಬರೋ ಡೌನ್ ಅಗೇನ್ 23,400 ಲೆವೆಲ್ ಮೊದಲನೇ ಟಾರ್ಗೆಟ್ ಆಗುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ 50% ಪ್ರಾಫಿಟ್ ನ ಕೂಡ ಬುಕ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇಲ್ದಿದ್ರೆ 100% ನ ಹೋಲ್ಡ್ ಮಾಡಿದ್ರೆ ನಿಮ್ಮ ಸ್ಟಾಪ್ ಲಾಸ್ ನ ಕೆಳಗಡೆ ಟ್ರೇಲ್ ಮಾಡ್ತಾ ಹೋಗ್ಬೋದು. ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಮಾಡ್ಬೇಕಾಗತ್ತೆ ಎವ್ರಿ 50 ಪಾಯಿಂಟ್ಸ್ ಕರೆಕ್ಷನ್ ಅಲ್ಲಿ. ಸೊ ಎವ್ರಿ 50 ಪಾಯಿಂಟ್ಸ್ ಕರೆಕ್ಷನ್ ಅಲ್ಲಿ ನಾವು ಟ್ರೈಲ್ ಮಾಡ್ತಾ ಹೋದ್ರೆ ನಿಫ್ಟಿ ಕೆಳಗಡೆ 23,150 ಹತ್ರ ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್ ಬರುತ್ತೆ. ಸೊ ಇಲ್ಲಿವರೆಗೆ ಬರೋ ಚಾನ್ಸಸ್ ಇದೆ. ಸೊ ನಿಫ್ಟಿ ಕರೆಕ್ಷನ್ ಅಲ್ಲಿ ಎವ್ರಿ 50-60 ಪಾಯಿಂಟ್ಸ್ ಗೆ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೋದು. ಇಲ್ದಿದ್ರೆ 23,400 ಹತ್ರ 50% ಕ್ವಾಂಟಿಟಿ ನ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡ ಅನದರ್ 50% ನ ಹಾಗೆ ಹೋಲ್ಡ್ ಮಾಡ್ಬೋದು. ಇನ್ನು ನಿಫ್ಟಿ ಕೆಳಗಡೆ ಬಂದು ರಿವರ್ಸ್ ಕಾಂಡ್ 23,550 ಮೇಲೆ ಹೋದ್ರೆ ನಮ್ಮ ಯಾವುದೇ ಪೊಸಿಷನ್ಸ್ ನ ಹೋಲ್ಡ್ ಮಾಡೋದು ಬೇಡ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಸ್ಟ್ರಾಂಗ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ 1 ಅವರ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಸೊ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಕಂಡ್ಮೇಲೆ ಲೋ ಮಾಡಿದ್ದು 51,300 ಹತ್ರ. ಸೊ ಅಲ್ಲಿಂದ ರಿವರ್ಸ್ ಕಂಡಿದ್ದು ಬ್ಯಾಂಕ್ ನಿಫ್ಟಿ ಹೈ ಮಾಡಿದ್ದು 51,800 ಮೇಲೆ. ಸೊ ಈ ಲೆವೆಲ್ ಹತ್ರ ಹೈ ಮಾಡಿದ್ದು ಕ್ಲೋಸಿಂಗ್ 51,783 ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 51,800 ಹಾಗೂ ಕೆಳಗಡೆ 300 ಈ ಯಾವುದೇ ಲೆವೆಲ್ ಅಲ್ಲಿ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 51,300 ಕೆಳಗಡೆ ಬಂದು ಬ್ಯಾಂಕ್ ನಿಫ್ಟಿ 50,900 ಬ್ರೇಕ್ ಆದ್ರೆ ಮಾತ್ರನೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋಣ. ಇನ್ನು 51,300 ಕೆಳಗಡೆ ಕೂಡ ಪುಟ್ ಪೊಸಿಷನ್ ತಗೋಬಹುದು. ಆದ್ರೆ ಇಲ್ಲಿ ರಿಸ್ಕ್ ಇರುತ್ತೆ. ಏನಕ್ಕಂದ್ರೆ 51,000 ಹತ್ರ ನೀವು ಸಪೋರ್ಟ್ ತಗೊಂಡ್ರೆ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ 50,900 ಕೆಳಗಡೆ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಸೊ ಈಗಿನ ಕ್ಲೋಸಿಂಗ್ ಇಂದ ಆಲ್ಮೋಸ್ಟ್ 800 ಪಾಯಿಂಟ್ ಕೆಳಗಡೆ ಬಂದು ಅಲ್ಲಿಂದ 50,900 ಕೆಳಗಡೆ ಮಾತ್ರ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ. ಇಲ್ದಿದ್ರೆ ಯಾವುದೇ ಲೆವೆಲ್ ಇಂದ ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಲೋವರ್ ಲೆವೆಲ್ ಅಲ್ಲಿ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು. ಇನ್ನು ಹೈಯರ್ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ 51,800 ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆಗ್ಲಿ
ಮೊದಲನೇ 5 ನಿಮಿಷ ಇಲ್ಲಿ ಕೂಡ ವೇಟ್ ಮಾಡೋಣ. ಸೊ ಇಲ್ಲಿ ವೇಟ್ ಮಾಡಿ ಆ 5 ಮಿನಿಟ್ಸ್ ಹೈನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಆಗ್ತಾ ಇದ್ರೆ ಅಲ್ಲಿ ಸಿ ಪೊಸಿಷನ್ಸ್ ತಗೋಬಹುದು. ಸೊ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಶುಕ್ರವಾರಕ್ಕೆ ಹೊಸ ಲೈಫ್ ಟೈಮ್ ಹೈ ಜೊತೆಗೆ 52,350 ಇಂದ 400 ಲೆವೆಲ್ ನ ನೋಡೋ ಚಾನ್ಸಸ್ ಇರುತ್ತೆ. ಸೊ 51,800 ಮೇಲೆ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಹಾಗೂ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಮಾಡಿ 50,900 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋಣ. ಇನ್ನು ಈ ಮಧ್ಯದಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.